75 ವರ್ಷ ನನಗಾಗಿದೆ ಅನ್ನೋಂಥ ಅಂಶ ನಮ್ಮ ಎಲ್ಲ ಹಿತೈಷಿಗಳು ಸಂತೋಷದಿಂದ ಇವತ್ತು ಆಶೀರ್ವಾದ ಮಾಡ್ತಾ ಇರೋದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಕಾಶಿ ಜಗದ್ಗುರುಗಳು ಅವರಾಗವರು ತಿಳ್ಕೊಂಡು ಶಿವಮೊಗ್ಗಲ್ಲಿ ಅವರು ಇರೋದು ನಂಗೆ ಗೊತ್ತಿರಲಿಲ್ಲ. ನಾನು ಹೊರಗಡೆ ಚಾರ್ಧಾಮ್ ಪ್ರವಾಸಕ್ಕೆ ಹೋಗಿದ್ದೆ, ನೆನ್ನೆ ತಾನೇ ಬಂದೆ. ಅವ್ರು ತಿಳ್ಕೊಂಡು ಅವರಾಗಿ ಅವರು ಕಾಶಿ ಜಗದ್ಗುರುಗಳು ಬಂದು ಇವತ್ತು ಆಶೀರ್ವಾದ ಮಾಡೋಗಿರೋದು ನಿಜಕ್ಕೂ ನನ್ನ ಜೀವನದ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಎಲ್ಲ ನಮ್ಮ ಹಿತೈಷಿಗಳು ಎಲ್ಲ ಹಿರಿಯರು ಕೂಡ ಇವತ್ತು ಆಶೀರ್ವಾದ ಮಾಡ್ತಾಯಿದ್ದಾರೆ. ಜಗದ್ಗುರುಗಳು ಮಾಡಿದಂಥ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದ ಬರುವಂಥ ದಿನಗಳಲ್ಲಿ ಈ ಸಮಾಜದ ಸೇವೆ ಮಾಡೋ ದಿಕ್ಕಿನಲ್ಲಿ, ಧರ್ಮದ ಜಾಗೃತಿ ಮಾಡೋ ದಿಕ್ಕಿನಲ್ಲಿ, ದೇಶದ ಸೇವೆ ಮಾಡೋ ದಿಕ್ಕಿನಲ್ಲಿ ನನಗೆ ಹೆಚ್ಚಿನ ಸ್ಫೂರ್ತಿ ಇವತ್ತು ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಹೌದು, ಮೊನ್ನೆ ದಿನ ಇಡೀ ನಮ್ಮ ಕುಟುಂಬ 18 ಜನ, ನನ್ನ ಹೆಂಡತಿ, ಮಗ, ಸೊಸೆ, 8 ಮೊಮ್ಮಕ್ಕಳು, 4 ಜನ ಮಕ್ಕಳು, ನನ್ನ ಸೊಸೆ ಜೊತೆಗೆ ಎಲ್ಲ ಅಳಿಯಂದರು, ಎಲ್ಲರೂ ನಾವು 18 ಜನ ಚಾರ್ಧಾಮ್ ಪ್ರವಾಸ ನಾವು ಮಾಡಿದ್ವಿ. ಚಾರ್ಧಾಮ್ ಪ್ರವಾಸ ಮಾಡಬೇಕು, ಬದ್ರಿ, ಕೇದಾರ ಮತ್ತು ಇದನ್ನು ಯಮುನೋತ್ರಿ, ಗಂಗೋತ್ರಿಗೆ ಹೋಗಬೇಕು ಅಂತ ಭಾಳ ದಿನದಿಂದ ಆಸೆ ಇತ್ತು. ಆಗಿರಲಿಲ್ಲ. ಮೊನ್ನೆ ಚುನಾವಣೆಗಳೆಲ್ಲ ಮುಗಿದ ನಂತರ ಹೋಗಿ ಬರೋಂಥ ಒಂದು ಅವಕಾಶ ಸಿಕ್ತು. ಆದರೆ ವಿಶೇಷವಾದ ಒಂದು ಸಾಹಸ ಅಂದರೆ ಯಮುನೋತ್ರಿ ಹೋಗೋಂಥ ಸಂದರ್ಭದಲ್ಲಿ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಗುಡ್ಡಕ್ಕೆ. ಅಲ್ಲಿ ಡೋಲಿಗಳೆಲ್ಲ ಇದ್ದರೂ ಕೂಡ ಒಂದು ಕಿಲೋಮೀಟ್ರ್ ಹೋಗ್ತಿದ್ದಂಗೆ ಮಳೆ ಶುರುವಾಯಿತು. ಸುಮಾರು 4 ಗಂಟೆ ಅಷ್ಟೂ ಜನ, 18 ಜನ, ಸಾವಿರಾರು ಜನಗಳ ಜೊತೆಗೆ ನಾವು ಮಳೆಯಲ್ಲಿ ಮುದ್ದೆ ಆಗಿಬಿಟ್ಟಿವಿ ನಾವು. ಆ ದರ್ಶನ ಆಗ್ತಿದ್ದಂಗೆ, ಅಲ್ಲಿ ಪೂಜೆ ಮುಗಿಸ್ಕೊಂಡು ಕೆಳಗೆ ಬರ್ತಿದ್ದಂಗೆ ಮತ್ತೊಂದು 2 ಗಂಟೆ ಮಳೆ ಸಿಕ್ತು. ನೀವು ಹೇಳ್ದಂಗೆ ಅಧಿಕಾರಕ್ಕೆ ಬಂದಂಥ ಮೊದಲನೇ ಕ್ಯಾಬಿನೆಟ್ನಲ್ಲೇ 5 ನಾವು ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ನೀವು ಹೇಳಿದ ಪ್ರಕಾರ ಇನ್ನೂ ಜಾರಿಗೆ ತಂದಿಲ್ಲ ಅವ್ರು. ನೋಡೋಣ, ಇನ್ನೂ ಸ್ವಲ್ಪ ಸಮಯ ಕೊಟ್ಟು ನೋಡಬೇಕು ಅನ್ನೋಂಥ ಅಂಶ ನಮ್ಮ ರಾಜ್ಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಿದ್ದಾರೆ. ಒಂದು ರಾಜಕೀಯ ಪಕ್ಷಕ್ಕೆ ಸ್ವಲ್ಪ ಸಮಯ ಕೊಟ್ಟು ನೋಡಬೇಕಾಗತ್ತೆ ಆಡಳಿತ ಮಾಡ್ತಾ ಇರೋರಿಗೆ. ಅವ್ರು ಹೇಗೆ ಮಾಡ್ತಾರೆ ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನು ಭಾರತೀಯ ಜನತಾ ಪಾರ್ಟಿನ ಬಿಡ್ತೇವೆ. ಎಲ್ಲರಿಗೂ ಫ್ರೀ ಅಂತ ಹೇಳಿದವರು ಈಗ ಕಂಡೀಷನ್ಸ್ಗಳನ್ನು ಹಾಕ್ತಾ ಇಲ್ಲ. ಅದೇ ನೀವು ಹೇಳ್ದಂಗೆ ಅನೇಕ ಕಂಡೀಷನ್ಗಳನ್ನು ಹಾಕ್ತಾ ಇರೋದು ರಾಜ್ಯದಲ್ಲಿ ಜನರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಜನಪರ ಕಾರ್ಯಕ್ರಮಗಳನ್ನು ರಾಜ್ಯದ ಆಡಳಿತ ಪಕ್ಷದಿಂದ ಏನು ಮಾಡಿಸ್ಬೇಕು ಅನ್ನೋಂಥ ಯೋಚನೆ ಮಾಡಿ ಚಿಂತನೆ ಮಾಡಿ ನಾವು ಮುಂದಿನ ಹೆಜ್ಜೆ ಇಡ್ತೇವೆ. 75 ವರ್ಷ ನನಗಾಗಿದೆ ಅನ್ನೋಂಥ ಅಂಶ ನಮ್ಮ ಎಲ್ಲ ಹಿತೈಷಿಗಳು ಸಂತೋಷದಿಂದ ಇವತ್ತು ಆಶೀರ್ವಾದ ಮಾಡ್ತಾ ಇರೋದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಕಾಶಿ ಜಗದ್ಗುರುಗಳು ಅವರಾಗವರು ತಿಳ್ಕೊಂಡು ಶಿವಮೊಗ್ಗಲ್ಲಿ ಅವರು ಇರೋದು ನಂಗೆ ಗೊತ್ತಿರಲಿಲ್ಲ. ನಾನು ಹೊರಗಡೆ ಚಾರ್ಧಾಮ್ ಪ್ರವಾಸಕ್ಕೆ ಹೋಗಿದ್ದೆ, ನೆನ್ನೆ ತಾನೇ ಬಂದೆ. ಅವ್ರು ತಿಳ್ಕೊಂಡು ಅವರಾಗಿ ಅವರು ಕಾಶಿ ಜಗದ್ಗುರುಗಳು ಬಂದು ಇವತ್ತು ಆಶೀರ್ವಾದ ಮಾಡೋಗಿರೋದು ನಿಜಕ್ಕೂ ನನ್ನ ಜೀವನದ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಎಲ್ಲ ನಮ್ಮ ಹಿತೈಷಿಗಳು ಎಲ್ಲ ಹಿರಿಯರು ಕೂಡ ಇವತ್ತು ಆಶೀರ್ವಾದ ಮಾಡ್ತಾಯಿದ್ದಾರೆ. ಜಗದ್ಗುರುಗಳು ಮಾಡಿದಂಥ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದ ಬರುವಂಥ ದಿನಗಳಲ್ಲಿ ಈ ಸಮಾಜದ ಸೇವೆ ಮಾಡೋ ದಿಕ್ಕಿನಲ್ಲಿ, ಧರ್ಮದ ಜಾಗೃತಿ ಮಾಡೋ ದಿಕ್ಕಿನಲ್ಲಿ, ದೇಶದ ಸೇವೆ ಮಾಡೋ ದಿಕ್ಕಿನಲ್ಲಿ ನನಗೆ ಹೆಚ್ಚಿನ ಸ್ಫೂರ್ತಿ ಇವತ್ತು ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಹೌದು, ಮೊನ್ನೆ ದಿನ ಇಡೀ ನಮ್ಮ ಕುಟುಂಬ 18 ಜನ, ನನ್ನ ಹೆಂಡತಿ, ಮಗ, ಸೊಸೆ, 8 ಮೊಮ್ಮಕ್ಕಳು, 4 ಜನ ಮಕ್ಕಳು, ನನ್ನ ಸೊಸೆ ಜೊತೆಗೆ ಎಲ್ಲ ಅಳಿಯಂದರು, ಎಲ್ಲರೂ ನಾವು 18 ಜನ ಚಾರ್ಧಾಮ್ ಪ್ರವಾಸ ನಾವು ಮಾಡಿದ್ವಿ. ಚಾರ್ಧಾಮ್ ಪ್ರವಾಸ ಮಾಡಬೇಕು, ಬದ್ರಿ, ಕೇದಾರ ಮತ್ತು ಇದನ್ನು ಯಮುನೋತ್ರಿ, ಗಂಗೋತ್ರಿಗೆ ಹೋಗಬೇಕು ಅಂತ ಭಾಳ ದಿನದಿಂದ ಆಸೆ ಇತ್ತು. ಆಗಿರಲಿಲ್ಲ. ಮೊನ್ನೆ ಚುನಾವಣೆಗಳೆಲ್ಲ ಮುಗಿದ ನಂತರ ಹೋಗಿ ಬರೋಂಥ ಒಂದು ಅವಕಾಶ ಸಿಕ್ತು. ಆದರೆ ವಿಶೇಷವಾದ ಒಂದು ಸಾಹಸ ಅಂದರೆ ಯಮುನೋತ್ರಿ ಹೋಗೋಂಥ ಸಂದರ್ಭದಲ್ಲಿ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಗುಡ್ಡಕ್ಕೆ. ಅಲ್ಲಿ ಡೋಲಿಗಳೆಲ್ಲ ಇದ್ದರೂ ಕೂಡ ಒಂದು ಕಿಲೋಮೀಟ್ರ್ ಹೋಗ್ತಿದ್ದಂಗೆ ಮಳೆ ಶುರುವಾಯಿತು. ಸುಮಾರು 4 ಗಂಟೆ ಅಷ್ಟೂ ಜನ, 18 ಜನ, ಸಾವಿರಾರು ಜನಗಳ ಜೊತೆಗೆ ನಾವು ಮಳೆಯಲ್ಲಿ ಮುದ್ದೆ ಆಗಿಬಿಟ್ಟಿವಿ ನಾವು. ಆ ದರ್ಶನ ಆಗ್ತಿದ್ದಂಗೆ, ಅಲ್ಲಿ ಪೂಜೆ ಮುಗಿಸ್ಕೊಂಡು ಕೆಳಗೆ ಬರ್ತಿದ್ದಂಗೆ ಮತ್ತೊಂದು 2 ಗಂಟೆ ಮಳೆ ಸಿಕ್ತು. ನೀವು ಹೇಳ್ದಂಗೆ ಅಧಿಕಾರಕ್ಕೆ ಬಂದಂಥ ಮೊದಲನೇ ಕ್ಯಾಬಿನೆಟ್ನಲ್ಲೇ 5 ನಾವು ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ನೀವು ಹೇಳಿದ ಪ್ರಕಾರ ಇನ್ನೂ ಜಾರಿಗೆ ತಂದಿಲ್ಲ ಅವ್ರು. ನೋಡೋಣ, ಇನ್ನೂ ಸ್ವಲ್ಪ ಸಮಯ ಕೊಟ್ಟು ನೋಡಬೇಕು ಅನ್ನೋಂಥ ಅಂಶ ನಮ್ಮ ರಾಜ್ಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಿದ್ದಾರೆ.
ಒಂದು ರಾಜಕೀಯ ಪಕ್ಷಕ್ಕೆ ಸ್ವಲ್ಪ ಸಮಯ ಕೊಟ್ಟು ನೋಡಬೇಕಾಗತ್ತೆ ಆಡಳಿತ ಮಾಡ್ತಾ ಇರೋರಿಗೆ. ಅವ್ರು ಹೇಗೆ ಮಾಡ್ತಾರೆ ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನು ಭಾರತೀಯ ಜನತಾ ಪಾರ್ಟಿನ ಬಿಡ್ತೇವೆ. ಎಲ್ಲರಿಗೂ ಫ್ರೀ ಅಂತ ಹೇಳಿದವರು ಈಗ ಕಂಡೀಷನ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಅದೇ ನೀವು ಹೇಳಿದಂಗೆ ಅನೇಕ ಕಂಡೀಷನ್ಗಳನ್ನು ಹಾಕ್ತಾ ಇರೋದು ರಾಜ್ಯದಲ್ಲಿ ಜನರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಜನಪರ ಕಾರ್ಯಕ್ರಮಗಳನ್ನು ರಾಜ್ಯದ ಆಡಳಿತ ಪಕ್ಷದಿಂದ ಏನು ಮಾಡಿಸ್ಬೇಕು ಅನ್ನೋಂಥ ಯೋಚನೆ ಮಾಡಿ ಚಿಂತನೆ ಮಾಡಿ ನಾವು ಮುಂದಿನ ಹೆಜ್ಜೆ ಇಡ್ತೇವೆ. ಸರ್, ಹಿಜಾಬನ್ನು ವಾಪಸ್ ಇದು ಮಾಡ್ತೀವಿ. ಇದೆಲ್ಲ ಆಮೇಲೆ